వెల్కమ్ బ్యాక్ టు శివ @B పల్లె టీవీ. నిన్న ఎస్ జానకమ్మ గారి 12వ పుణ్య కార్యక్రమం జరిగిందండి. మైసూరులోని సారా ఫంక్షన్ హాల్లో చాలా గ్రాండ్గా జరిగింది. కళాకారులు, రాజకీయ నాయకులు, అభిమానుల మధ్య నివాళులు అర్పించారు. ఇదే కార్యక్రమంలో ఆర్పి పట్నాయక్ గారు కూడా మాతోనే ఉన్నారు. అద్భుతంగా జరిగింది. మరి ఈ కార్యక్రమానికి మేము అక్కడ దహన సంస్కారాలు జరిగినటువంటి ప్రదేశానికి వెళ్ళాము. అది కనకన హుండి అని. అక్కడికి ఎంతోమంది జానకమ్మ భక్తులు, అభిమానులు వచ్చారు. వాళ్ళు చెప్తున్నారు, వాళ్ళ పాటలు చూస్తే జానకమ్మ గారు పాడినటువంటి పాటలను నేర్చుకొని ఇంతవరకు జీవనం సాగించాము అని కొంతమంది అన్నారు. మరికొంతమంది ఆమె అభిమానులుగా ఉన్నాం, ఆమె పోయిన తర్వాత మేము ఆమెకు భక్తులయ్యామని చెప్పేసి బాగుంటుందండి. తర్వాత చూద్దాం, మరి వాళ్ళని అడిగి తెలుసుకుందాం. ನಮಸ್ಕಾರ ಸರ್. ನಾವು ಆಂಧ್ರ ಶಿವ @B ಪಲ್ಲೆ ಟಿವಿ ಅನ್ನೋದು ನಮ್ಮದೊಂದು ಚಿಕ್ಕ ಚಾನಲ್ಲು. ಇವತ್ತು ನಮ್ಮ ಜಾನಕಮ್ಮ ಅವರ ಒಂದು ಅಂತ್ಯಕ್ರಿಯೆಗಳಿದ್ದಂಥ ಒಂದು ಪ್ರದೇಶಕ್ಕೆ ನಾವು ಕೂಡ ನೋಡೋಣ ಅಂತ ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಎಲ್ಲ ನಿಮ್ಮನ್ನೆಲ್ಲ ನೋಡಿದ್ರೆ ಸಿಂಗರ್ಸು, ಆರ್ಟಿಸ್ಟ್ಗಳು ಅಂತ ಕಾಣ್ತಾ ಇದೆ. ನನಗೂ ಕೂಡ ತುಂಬ ಸಂತೋಷ ಆಯಿತು. ನಾನು ಒಬ್ಬ ಸಿಂಗರು ಪ್ಲಸ್ ಕಲಾಕಾರರ ಐಕ್ಯ ವೇದಿಕೆ ಅನ್ನೋದು ನಮ್ಮದೊಂದು ಸಂಸ್ಥೆ. ಜ್ಞಾಪಕ ಮಾಡಿ ಈ ಥರ ಆಗಿದೆ ಅಂತ 7 ಗಂಟೆಗೆ ನಾನು ಸಮಾಚಾರ ಕೊಟ್ಟಿದ್ದ ತಕ್ಷಣವೇ ಅವತ್ತು ಮಾರ್ನಿಂಗೇ ನಾನು ಒಳ್ಳೆಯ ಒಂದು ಕಾರ್ಯಕ್ರಮ ಏರ್ಪಾಟ್ ಮಾಡಿ ನಾನು ಹಿಂದೂಪುರದಲ್ಲಿ ಮಾಡಿದ್ದೀನಿ. ನಿಮಗೂ ಕೂಡ ತೋರಿಸ್ತೀನಿ ಎಲ್ಲನ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಕೃಷ್ಣ. ಎಲ್ಲಿಂದ ಏನು ಅಂತ ಹೇಳಿ ಸರ್. ಮೈಸೂರೇ. ಯಾವ ಊರಿನವ್ರು ಸರ್? ಮೈಸೂರೇ. ಏನು ಸರ್ ಈಗಲೇ ಬಂದಿದ್ದೀರಾ? ಇಲ್ಲಿ ಜಾನಕಮ್ಮರನ್ನ ಶವ ನೋಡಿದ್ರು, ಇಲ್ಲಿ ನೋಡ್ಕೊಂಡು ಹೋಗಿ ಬಂದೆ. ಬಂದಿದ್ದಾರೆ ಸರ್. ನೀವು ತುಂಬ ಅಭಿಮಾನಿಗಳ ಜಾನಕಮ್ಮ? ಭಾಳ ಅಭಿಮಾನಿ ಸರ್. ಜಾನಕಮ್ಮ ಅವ್ರಂದ್ರೆ ತುಂಬ ಇಷ್ಟನಾ? ಭಾಳ ಪ್ರಾಣ ಅವ್ರ ಕಂಡ್ರೆ. ರೆಕಾರ್ಡ್ಸ್ ಅಂತೂ ಭಾಳ ಇಷ್ಟ. ಧನ್ಯವಾದಗಳು ಸರ್. ನಮ್ಮ ಕಲಾವಿದರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ತಾವು? ಸರ್, ನಾನು ಗುರುಪಾದ ಸ್ವಾಮಿ ಅಂತ, ನಾನು ಮೈಸೂರಿಂದಾನೇ ಬಂದಿದ್ದೀನಿ. ನಾನು ಕೂಡ ಕಲಾವಿದ ಮತ್ತು ಸಿಂಗರ್ ಕೂಡ. ಜಾನಕಮ್ಮ ಅವರು ತುಂಬ ದೊಡ್ಡ ಅಭಿಮಾನಿ. ಅವರೆಲ್ಲ ಹಾಡುಗಳು ಹಾಡ್ಕೊಂಡೇ ಜೀವನ ಇಲ್ಲಿ ತನಕ ಸಾಗಿಸಿದ್ದೀನಿ. ಆ ಸಮಾಧಿ ಸ್ಥಳ ನೋಡಲೇಬೇಕು ಅಂತ ಭಾಳ ಆಸೆಯಿಂದ ಬಂದಿದ್ದೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಮ್ಮ, ನೀವು? ನಮಸ್ತೆ, ನನ್ನ ಹೆಸರು ಧನಲಕ್ಷ್ಮಿ ಅಮೂಲ್ಯ ಅಂಥೇಳಿ. ಅಮ್ಮನ ನೋಡೋದಕ್ಕೆ ಅಂತಲೇ ಬಂದಿದ್ದು. ನಾವು ಅವ್ರ ಜೊತೆ ಅವರು ಜೀವಂತವಾಗಿದ್ದಾಗೂ ಕೂಡ ನೋಡಿದ್ವಿ. ಈ ಥರ ನೋಡೋಕ್ಕೆ ಬೇಜಾರು, ಆದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಮೈಸೂರಲ್ಲಿದ್ದಾರೆ ಅಂತೇಳಿ ತುಂಬ ಪ್ರೀತಿ ಇದೆ. ಅಮೂಲ್ಯ ಅವರು ತುಂಬ ಚೆನ್ನಾಗಿ ಆಡ್ತಾರೆ. ನಾನು ಕೂಡ ಈಗಲೇ ಬಂದೆ, ಅವ್ರು ಆಡ್ತಿದ್ದು ನಾನು ಕೇಳಿದೆ. ತುಂಬ ಚೆನ್ನಾಗಿ ಆಡ್ತಾರೆ. ಜಾನಕಮ್ಮ ಅವರ ವಾಯ್ಸಲ್ಲೇ ಆಡ್ತಾರೆ. ಥ್ಯಾಂಕ್ ಯು ಮಾ. ಸರ್ ಬನ್ನಿ. ಸರ್ ನಮಸ್ತೆ. ನಾನು ಶಿವಾನಂದ್ ಅಂತ, ಬೆಂಗಳೂರಿನಿಂದ ಬಂದಿದ್ದೀವಿ. ನಾವು ಕೂಡ ಅಮ್ಮವರ ಅಭಿಮಾನಿಗಳು. ಅವರು ಈಗ ಮೊದಲು ನಾವು ಅಭಿಮಾನಿಗಳಾಗಿದ್ದು, ಇವಾಗ ಭಕ್ತರಾಗ್ಬಿಟ್ಟು. ಯಾಕೆಂದರೆ ಆ ಬದುಕಿದ್ದಾಗ ಅಭಿಮಾನಿಗಳು, ಅವರು ಕಾಲವಾದ ನಂತರ ಅವರ ಭಕ್ತರಾದವನು, ಅವ್ರ ದೇವರಾದರೂ ನಾವು ಭಕ್ತರಾಗಿದ್ದೀವಿ. ಅವ್ರನ್ನ ದರ್ಶನ ಮಾಡಬೇಕು ಅಂತ ಬಂದ ನಾವು ಕೂಡ ಗಾಯಕರು. ಅವ್ರ ಹಾಡುಗಳನ್ನ ಕೇಳ್ಕೊಂಡು ಬೆಳೆದವರು, ಅವರ ಹಾಡುಗಳನ್ನ ಆಡ್ಕೊಂಡು ಜೀವನ ಮಾಡ್ತಾ ಇರೋರು. ನನ್ನ ಹೆಸರು ಶಿವಾನಂದ್ ಅಂತ, ಬೆಂಗಳೂರಿಂದ ಬಂದಿದ್ದೆ. ಧನ್ಯವಾದ. ಥ್ಯಾಂಕ್ ಯು ಸರ್. ಇಲ್ಲಿದ್ದಾರೆ ನೋಡ್ರಿ, ಇವರು ನಮ್ಮ ಆಟೋ ಚಾಲಕರು. ನಾವು ಸ್ಟೇಷನ್ ಹತ್ರ ಬಂದಿದ್ದ ತಕ್ಷಣವೇ ಅವರು ನಾವು ಈ ಥರ ಅಂತ ಹೇಳಿದ ತಕ್ಷಣವೇ, ಸರ್ ನಾನು ಅದೇ ಊರಿನವನೇ, ಬನ್ನಿ ಸರ್ ಅಂತ ಹೇಳಿ ಆಗಿದ್ದಾರೆ. ಥ್ಯಾಂಕ್ ಯು ಗೌಡ. ಸರ್ ತಾವು? ಸರ್ ನಮಸ್ಕಾರ. ನಾನು ರಘು ಅಂತ, ಬೆಂಗಳೂರಿಂದ. ನಾನೊಬ್ಬ ಗಾಯಕ. ಸುಮಾರು 20 ವರ್ಷದಿಂದ ನಾನು ಮ್ಯೂಸಿಕ್ ಇಂಡಸ್ಟ್ರಿಯಲ್ಲಿ ಇದ್ದೀನಿ. ಭಾಳಷ್ಟು ವೇದಿಕೆಗಳನ್ನ ಹಾಡಿದ್ದೀವಿ. ಜಾನಕಮ್ಮ ಅವ್ರನ್ನ ಒಂದು ಸರಿ ಭೇಟಿ ಮಾಡಿದಾಗ ಅವ್ರ ಮನೆಗೆ ಹೋಗಿದ್ವಿ. ಅವ್ರ ಮುಂದೆ ಹಾಡಿದ್ವಿ. ಅವ್ರದ್ದೊಂದು ಭಕ್ತಿಗೀತೆ ಹಾಡಿದ್ವಿ. ಭಾಳ ಚೆನ್ನಾಗಿ ಹಾಡ್ತೀರಾ ಅಂದರು. ಧನಲಕ್ಷ್ಮಿ ಅವರು ಹಾಡಿದ್ರು. ಅವರು ಭಾಳ ಅಪ್ರಿಷಿಯೇಟ್ ಮಾಡಿದ್ರು. ತುಂಬ ಚೆನ್ನಾಗಿ ಹಾಡಿದ್ದೀರಾ. ಇವತ್ತು ನಾನು ಆಗಲೇ ಹೇಳ್ದಂಗೆ ಈ ಕ್ಷೇತ್ರ ಒಂದು ಪುಣ್ಯ ಕ್ಷೇತ್ರ. ಇಲ್ಲಿ ಅವ್ರ ಅಂತ್ಯ ಸಂಸ್ಕಾರ ಆಗಿದೆ. ಇಲ್ಲಿ ಬಂದು ಅವ್ರು ಉಳ್ಕೊಂಡಿರೋದು ನಮಗೆ ತುಂಬ ಖುಷಿ. ನಾನು ಮೂಲತಃ ಬೆಂಗಳೂರವನಾದರೂ ಮೈಸೂರಲ್ಲಿ ಬಂದಿದ್ದಾರೆ, ನಮ್ಮ ಈ ಕರ್ನಾಟಕದಲ್ಲಿದ್ದಾರೆ. ಆಮೇಲೆ ಕನ್ನಡದಲ್ಲಿ ಬಹಳಷ್ಟು ಗೀತೆಗಳನ್ನ ಹಾಡಿದ್ದಾರೆ. ಹಾಗಾಗಿ ಅವರು ನಮ್ಮ ಹೆಮ್ಮೆಯ ಗಾಯಕಿ, ಎಂದೂ ಮರೆಯೋಕ್ಕಾಗಲ್ಲ ಅಂಥ ಒಂದು ಗಾಯಕಿ. ಅವ್ರಿಗೆ ನಮನವನ್ನು ಅರ್ಪಿಸ್ತಾ ಅವ್ರಿಗೆ ಧನ್ಯವಾದ. ಯಾಕೆಂದರೆ ಅವ್ರ ಹಾಡುಗಳನ್ನ ಹಾಡಿ ಭಾಳಷ್ಟು ವೇದಿಕೆಗಳಲ್ಲಿ ಹಾಡಿದ್ದೀವಿ. ಅವರಿಂದ ನಾವು ಜೀವನ ಕೂಡ ಮಾಡಿದ್ದೀವಿ. ಹಾಗಾಗಿ ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸರ್. ಯಜಮಾನ್ರೆ ನೀವು? ನಾವು ರೈತರಾಗಿ ಇದೇ ಊರಲ್ಲಿ ಹುಟ್ಟಿದ್ದೀವಿ. ಆದರೆ ಈ ಅಮ್ಮ ಈ 11ನೇ ದಿವಸದಿಂದ ನಾವು ನೋಡ್ತಾ ಇರೋದು. ಶ್ರೀಧರ್ ಅಂತ ಅಂದ್ಬಿಟ್ಟು
ಇಲ್ಲೇ ಮೈಸೂರವನು, ಜಾನಕಮ್ಮ ಅವರ ಅಭಿಮಾನಿ ಸಹ. ಅವರ ಹಾಡುಗಳನ್ನು ಸುಮಾರು ಸಾಂಗ್ಗಳನ್ನು ಕೇಳಿದ್ದೀನಿ. ಮತ್ತು ಅವರು ತೀರೋಗಿದ್ದ ದಿನವೂ ಇಲ್ಲಿ ಬಂದಿದ್ದೆ. ಇವತ್ತು 11ನೇ ದಿನದ ಪುಣ್ಯತಿಥಿಗೆ ಬರಲೇಬೇಕು ಅಂತ ಅಂದ್ಬಿಟ್ಟು ಬಂದಿದ್ದೆ. ಈ ಒಂದು ಅಂತ್ಯಕ್ರಿಯೆ ಆಗಿರೋದು ನಮ್ಮ ಮೈಸೂರಲ್ಲಾದ್ರಿಂದ ನಾವೆಲ್ಲ ಪುಣ್ಯವಂತರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಮಾತಾಡು.